ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಶಬರಿ ಸತೀಶ್. ವೆಲ್ಕಮ್ ಟು ದರ್ಪಣ. ಇವತ್ತು ನನಗೆ ಗೊತ್ತಿರುವಂತಹ ಒಂದಿಷ್ಟು ನಮ್ಮ ತ್ವಚೆಯ ಬಗ್ಗೆ ಮಾಹಿತಿಯನ್ನ ತೆಗೆದುಕೊಂಡು ಬಂದಿದ್ದೇನೆ. ಅದು ನಿಮಗೂ ಕೂಡ ಉಪಯುಕ್ತ ಆತ್ ಅನ್ನೋದು ನನ್ನ ಭಾವನೆ. ನಮ್ಮ ತಲೆಯಲ್ಲಿ ಹೆಂಗಂದ್ರೆ, ಇವಾಗ ನನ್ನ ಮುಖ ಚಂದ ಇತ್ತು, ನನ್ನ ಮುಖಕ್ಕೆ ಎಂತ ಸುಖ ಬೀಳಲಿಲ್ಲ, ನೆರಿಗೆ ಬೀಳಲಿಲ್ಲ. ಸೊ ಹಾಗಾಗಿ ನಾನು ಅದನ್ನ ಈಗ ತೊಂದರೆ ಇಲ್ಲ, ಸಮಸ್ಯೆ ಬಂದಾಗ ಕಂಡುಕಂಬ ಅಂತ ಅಲ್ಲ. ನಮ್ಮ ತ್ವಚೆ ಅನ್ನುವಂಥದ್ದು, ಅದರ ಆರೈಕೆ, ಅದನ್ನು ನಾವು ಹೇಗೆ ಅದನ್ನು ನೋಡ್ಕೊಳ್ತೀವಿ, ಅದೇ ಥರ ನಮ್ಮ ಸ್ಕಿನ್ ಹಾಗೆ ಆರೋಗ್ಯಯುಕ್ತವಾಗಿ ಉಳಿತದೆ. ಮುಖ್ಯವಾಗಿ ನಮ್ಮ ಮುಖವನ್ನು ಪದೇ ಪದೇ ವಾಶ್ ಮಾಡ್ತಾ ಇರಬೇಕು, ತಣ್ಣೀರಿನಿಂದ ತೊಳಿತಾ ಇರಬೇಕು. ಪದೇ ಪದೇ ಮುಖವನ್ನು ಮುಟ್ಟಿಕೊಳ್ಳುವುದರಿಂದ ನಮ್ಮ ಕೈಯಲ್ಲಿರುವಂಥ ಗಲೀಜು ನಮ್ಮ ಸ್ಕಿನ್ನಿಗೆ, ಮುಖಕ್ಕೆ ಟಚ್ ಆಗಿ ಅಲ್ಲಿ ಮೊಡವೆಗಳು ಏಳುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಇದೆಲ್ಲ ನಿಮ್ಗೆ ಗೊತ್ತಿರುವಂಥ ವಿಚಾರ. ಆದರೆ ನಾನು ಹೇಳೋಕೆ ಬಂದಿರೋದು, ಪ್ರತಿ ಸಲ ನಾವು ಮುಖಕ್ಕೆ ಹೊರಗಡೆ ಹೋಗಬೇಕು ಅಂದಾಗ ಸನ್ಸ್ಕ್ರೀನನ್ನು ಅಪ್ಲೈ ಮಾಡಲೇಬೇಕು. ಯಾಕಂದರೆ ಹಿಂದಿನ ಕಾಲದಲ್ಲಿ ಯಾಕೆ ಬಿಸಿಲಿಗೆ ಹೋಗ್ತಾ ಇಲ್ವಾ, ಅದು ಮಾಡ್ತಿರ್ಲಿಲ್ವಾ ಅಂತ ತುಂಬ ಜನ ಹೇಳ್ತಾರೆ. ನಾನು ಅಂದುಕೊಂಡಿರುವ ಪ್ರಕಾರ, ಅಂದರೆ ನಾನು ಸ್ಟಡಿ ಮಾಡಿರುವ ಪ್ರಕಾರ, ಸ್ಕಿನ್ ಕೇರಲ್ಲಿ ನಮ್ಮ ಹಿಂದಿನವರು ಅಷ್ಟು ಪರಿಣಿತಿಯನ್ನು ಹೊಂದಿರಲಿಲ್ಲ. ಯಾಕಂದರೆ ಅವರ ಕೇಶ ಆರೋಗ್ಯದಲ್ಲಿ ಅವರು ತುಂಬ ಚೆನ್ನಾಗಿ ಕೂದಲನ್ನು ಮೇಂಟೈನ್ ಮಾಡ್ತಿದ್ರು. ಎಷ್ಟೋ ಜನ ಹೇಳ್ಬೋದು ಅವರ ಕೂದಲಲ್ಲಿ ಈಗ ಕನಿಷ್ಠ ವರ್ಷ ಒಂದು ಬಿಳಿ ಕೂದಲಿಲ್ಲ ಅಂತ. ಆದರೆ ಮುಖ ಸುಕ್ಕುಗಟ್ಟಿದೆ, ಅದ್ರ ಜೊತೆಗೆ ಆ ಮುಖದಲ್ಲಿ ಪಿಗ್ಮೆಂಟೇಷನ್, ಏನು ಬಂಗು ಅಂತೀವಿ, ಅದು ಕಾಣಿಸುತ್ತೆ. ಯಾಕಂದರೆ ನಮ್ಮ ತ್ವಚೆಯನ್ನು ನೇರವಾಗಿ ಬಿಸಿಲಿಗೆ, ಅದು 10 ಗಂಟೆಯ ನಂತರ 4 ಗಂಟೆಯ ಒಳಗಿನ ಬಿಸಿಲಿಗೆ ನೇರವಾಗಿ ಒಡ್ಡುವುದರಿಂದ ಆ ಸೂರ್ಯನ ಕಿರಣಗಳು ನಮ್ಮ ಸ್ಕಿನ್ ಮೇಲೆ ಬೇರೆ ಬೇರೆ ಥರದ ಚರ್ಮ ವ್ಯಾಧಿಗಳಿಗೆ ಕಾರಣ ಆಗ್ತದೆ. ಹಾಗಾಗಿ ನಿಮ್ಮ ಸ್ಕಿನ್ನಿಗೆ, ನಿಮ್ಮ ತ್ವಚೆಗೆ ಯಾವುದು ಸೂಕ್ತವಾದ ಸನ್ಸ್ಕ್ರೀನ್ ಕ್ರೀಮ್ ಅನ್ನೋದನ್ನ ನೀವೇ ಆಯ್ಕೆ ಮಾಡ್ಕೊಳ್ಳಬೇಕು. ಯಾಕೆಂದ್ರೆ ಜಾಹೀರಾತಲ್ಲಿ 100 ಕೊಡ್ತಾರೆ, ಒಂದೇ ದಿವಸಕ್ಕೆ ಹಾಕಿ ಮರು ದಿವಸ ಬೆಳ್ಳಗಾಗುವಂತ ಯಾವ ಕ್ರೀಮ್ಗಳು ಇಲ್ಲ. ಯಾವ ತ್ವಚೆ ಆಗಲಿ, ನಾನು ವಿಪರೀತವಾಗಿ ಹೊಳಪನ್ನು ಹೊಂದುತ್ತೇನೆ, ವಿಪರೀತವಾಗಿ ಒಂದೇ ದಿವಸದಲ್ಲಿ ಬದಲಾಗ್ತೇನೆ ಅಂದ್ರೆ ಖಂಡಿತ ಸಾಧ್ಯ ಇಲ್ಲ. ಆದರೆ ಅದನ್ನ ನಮ್ಮ ತ್ವಚೆ ಹೇಗಿದೆ ಅನ್ನೋದನ್ನ ನಾವು ಹಾಗೆ ಅದನ್ನ ರಕ್ಷಿಸ್ಕೊಂಡು ಹೋಗ್ಬೋದು. ಜೊತೆಗೆ ಒಳ್ಳೆಯ ಸೊಪ್ಪು, ತರಕಾರಿಗಳು, ಹಣ್ಣುಗಳು, ಯಥೇಚ್ಛವಾಗಿ ನೀರನ್ನು ಕುಡಿತಾ ಇರಬೇಕು. ಸ್ಕಿನ್ ಯಾವಾಗಲೂ ಗ್ಲೋ ಆಗಿರಬೇಕು ಅಂದರೆ ನಗಾಡ್ತಾ ಇರಿ. ಮುಖವನ್ನು ಯಾವತ್ತೂ ಹಿಂಗೆ ಎಂತ ಹೇಳಿ, ನಮ್ಮ ಕುಂದಾಪುರ ಕನ್ನಡ ಮುಖವನ್ನು ಹೊತ್ತುಕೊಂಡಿರ್ತಾಳ ಅಂತಾಳಲ್ಲ, ಹಂಗಿರಬೇಡಿ. ಒಂದು ನಗು ಯಾವಾಗಲೂ ಇರಲಿ. ಅದ್ರ ಜೊತೆಗೆ ಕೆಲವೊಂದಿಷ್ಟು ಫೇಶಿಯಲ್ ಎಕ್ಸಸೈಸ್ಗಳನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ. ನಾನು ಮಾಡುವಂಥದ್ದು, ನಮ್ಮ ಈ ಮುಖದಲ್ಲಿ ಈ ಪೋರ್ಷನ್ಗಳಲ್ಲಿ ನೀವು ಕ್ರಮೇಣ ಇಲ್ಲಿ ಒಂದು ನೆರಿಗೆ, ಇಲ್ಲಿ ಒಂದು ನೆರಿಗೆ, ಇದೆಲ್ಲ ಈ ಕೆನ್ನೆಗಳು ಕೆಳಗೆ ಜಾರುವಂಥದ್ದು ನೋಡ್ಬೋದು. ಅದಕ್ಕೆ ನಾವು ಈ ಸ್ಮೈಲ್ ಲೈನ್ ಅಂತ ಹೇಳ್ತೀವಿ. ಈ ನಗಾಡೋದ್ರಿಂದ ಇಲ್ಲಿ ಬಿದ್ದಿರುವ ಲೈನನ್ನು ನಾವು ಹೇಗೆ ಗುಣಪಡಿಸ್ಕೋಬೇಕು ಅಂತ ಅಂದರೆ, ಸಿಂಪಲ್ ಆದ ಎಕ್ಸಸೈಸ್. ಒಂದು 10 ಸತಿ ಮಾಡಿ, TV ನೋಡುವಾಗ ಮಾಡಿ, ನಿಮ್ಮ ಟೈಮ್ ಸಿಕ್ಕಿದಾಗ ಮಾಡಿ, ಇಲ್ಲ ತುಂಬ ಬೋರ್ ಆಗ್ತಾ ಇದೆ, ಏನೋ ನಾನು ಥಿಂಕ್ ಮಾಡ್ತಾ ಇದ್ದೀನಿ ಅನ್ನುವಾಗ ಮಾಡಿ. ಸೊ ಹಾಗಾಗಿ ಮಾಡ್ತಾ ಇರಬೇಕು. ಅಂದರೆ ಅದನ್ನು ಹೇಗೆ ಮಾಡಬೇಕು ಅಂದರೆ, ನಿಮ್ಮ ತೋರು ಬೆರಳಿನ ಟಿಪ್ಪಿಂದ 2 ಕಡೆಗಳಲ್ಲಿ ಈ 2 ಕೈಗಳನ್ನು ಹೀಗೆ ಪ್ರೆಸ್ ಮಾಡಿಬಿಟ್ಟು ಈ ತುಟಿಯ ಭಾಗವನ್ನು ಇದೇ ಥರ 10 ಬಾರಿ ಮಾಡಿ. ಹಾಗೆ ನಮ್ಮ ತ್ವಚೆ ಈ ಸುತ್ತಲಿನ ಭಾಗಕ್ಕೆ ನಾಲ್ಗೆಯನ್ನು ಮುಂದುಗಡೆ ಚಾಚಿ ಅದೇ ಥರ ಆಂಟಿ ಕ್ಲಾಕ್ ವೈಸ್ ಜೊತೆಗೆ ಮಾಡುವುದರಿಂದ ಹೇಗೆ ನಮ್ಮ ದೇಹಕ್ಕೆ, ನಮ್ಮ ದೇಹವನ್ನು ಒಂದು ಟೋನ್ ಆಗಿ ಇಡ್ಲಿಕ್ಕೆ ವ್ಯಾಯಾಮಗಳು ಬೇಕು, ಹಾಗೆ ನಮ್ಮ ಮುಖದ ಎಲ್ಲ ಭಾಗಗಳಿಗೂ ಎಕ್ಸಸೈಸ್ಗಳನ್ನು ಕೊಡ್ತಾ ಬರೋದ್ರಿಂದ ನಮ್ಮ ತ್ವಚೆಯನ್ನು ಕಾಂತಿಯುಕ್ತವಾಗಿ ಹಾಗೂ ಯೌವನ ಭರಿತವಾಗಿ ಇಟ್ಕೋಬಹುದು. ಹೇರಳವಾಗಿ ನೀರನ್ನು ಕುಡಿತಾ ಇರಬೇಕು. ಜೊತೆಗೆ ತುಂಬ ಇಂಪಾರ್ಟೆಂಟ್, ಯಾವುದೇ ರೀತಿಯ ಮೇಕಪ್ಪನ್ನು ನೀವು ಬಳಸಿದ್ದಿದ್ರು ನಿಮ್ಮ ತ್ವಚೆಗೆ ಅದನ್ನು ಕಂಪಲ್ಸರಿ ರಿಮೂವ್ ಮಾಡಿ. ಯಾಕಂದರೆ ಮೇಕಪ್ ಮಾಡದೆ ಇವತ್ತು ಯಾರೂ ಇಲ್ಲ. ಮೇಕಪ್ ಅನ್ನೋದು ಇವತ್ತಿನ ಜನಾಂಗದ ಫ್ಯಾಷನ್ಗೆ ಅನುಗುಣವಾಗಿ ಎಲ್ಲರೂ ಮೇಕಪ್ಪನ್ನು ಮಾಡ್ತಾರೆ. ಅದು ಮಾಡಬಾರ್ದು ಅನ್ನೋದು ತಪ್ಪಾಗತ್ತೆ.
ಆ ಮೇಕಪ್ಪನ್ನು ಮಾಡಿದ ಮೇಲೆ ಅದನ್ನು ಅಷ್ಟೇ ಚೆನ್ನಾಗಿ ರಿಮೂವ್ ಮಾಡಿ. ಹಾಗೆ ಮೇಕಪ್ ಮಾಡುವ ಮುಂಚೆ ಅದಕ್ಕೆ ಸರಿಯಾದ ಸನ್ಸ್ಕ್ರೀನ್ ಲೋಷನ್ಗಳನ್ನು ಬಳಸಿ. ಯಾಕೆಂದರೆ ನಾವು ಅಂದ್ಕೊಂತೀವಿ ನಾವು ಎಲ್ಲೂ ಹೋಗಲ್ಲ, ಫಂಕ್ಷನ್ಗಳಿಗೆ ಹೋಗ್ತೀವಿ, ಅಲ್ಲಿ ಏನು ಬಿಸಿಲು ಬೀಳುತ್ತೆ ಅಂತ. ಖಂಡಿತ ಇವಾಗ ನನಗೆ ಶೂಟ್ ಮಾಡುವಾಗ ಇಟ್ಟಿರುವಂಥ ಈ ಕ್ಯಾಮರಾ ಕೂಡ ನನ್ನ ಸ್ಕಿನ್ನನ್ನು ಡ್ಯಾಮೇಜ್ ಮಾಡುತ್ತೆ. ಹಾಗಾಗಿ ನಾನು ಕೂಡ ಸನ್ಸ್ಕ್ರೀನನ್ನು ಪ್ರತಿ ಸಲ ಶೂಟ್ ಮಾಡುವಾಗ ಬಳಸ್ತೇನೆ. ಈ ಬೆಳಕಿನ ಕಿರಣಗಳು ನೇರವಾಗಿ ನಮ್ಮ ತ್ವಚೆಯ ಮೇಲೆ ಬೀಳೋದ್ರಿಂದ ನಮ್ಮ ಸ್ಕಿನ್ನಿಗೆ ಡ್ಯಾಮೇಜ್ ಆಗುವಂಥ ಚಾನ್ಸಸ್ ಇರ್ತದೆ. ಜೊತೆಗೆ ನಾವು ಫಂಕ್ಷನ್ಸ್ಗಳಿಗೆ ಹೋದಾಗ ಅಲ್ಲಿ ವಿಪರೀತವಾದ ಫೋಟೋಶೂಟ್ಗಳಿಗೆ ಲೈಟ್ಗಳು, ವಿಪರೀತವಾಗಿ ಎಲ್ಲ ಕಡೆ ಡೆಕೋರೇಷನ್ಗಳ ಲೈಟ್ಗಳು ಹತ್ತಿರ ಹೋದಾಗ ಬಿಸಿಯ ಫೀಲನ್ನು ಕೊಡುತ್ತೆ. ಖಂಡಿತ ಅದು ನಮ್ಮ ಸ್ಕಿನ್ನನ್ನು ಡ್ಯಾಮೇಜ್ ಮಾಡಿಯೇ ಮಾಡುತ್ತೆ. ಜೊತೆಗೆ ಇನ್ನೊಂದು, ಪ್ರತಿ ಮುಖಕ್ಕೆ ನಾವು ಹೇಗೆ ಒಳ್ಳೆಯ ಇದು ಕೊಡಬೇಕು ಅಂದರೆ ಮಾಯಿಶ್ಚರೈಸರ್ಗಳನ್ನು ಪದೇ ಪದೇ ಹಚ್ಚೋದ್ರಿಂದ ಅದಕ್ಕೆ ಆಹಾರವನ್ನು ಕೊಟ್ಟಂತೆ. ಮಾಯಿಶ್ಚರೈಸರ್ಗಳನ್ನು ಸರಿಯಾಗಿ ಮುಖಕ್ಕೆ ಬಳಸಬೇಕು. ಫೇಸ್ ವಾಶ್ಗಳನ್ನು ಅತಿ ಕಡಿಮೆ ಪ್ರಮಾಣದಲ್ಲಿ ಬಳಸಬೇಕು. ಜೊತೆಗೆ ಸನ್ಸ್ಕ್ರೀನನ್ನು ಹೇರಳವಾಗಿ ನಮ್ಮ ಮುಖವನ್ನು ಕವರ್ ಆಗುವಂತೆ ಬಳಸಿ ಅದ್ರ ಮೇಲೆ ಮೇಕಪ್ಗಳನ್ನು ಮಾಡ್ಕೋಬಹುದು. ಇನ್ನು ಮೇಕಪ್ ರಿಮೂವರ್ ಆಗಿ ನೀವು ನ್ಯಾಚುರಲ್ ಆಗಿ ಬಳಸಬೇಕು ಅಂತ ಇದ್ರೆ, ಒಂದನೆಯದಾಗಿ ನಾನು ನಿಮಗೆ ಹೇಳೋದು ತೆಂಗಿನ ಎಣ್ಣೆ. ತೆಂಗಿನ ಎಣ್ಣೆಯನ್ನು ನೀವು ನಿಮ್ಮ ಫಂಕ್ಷನ್ಸ್ಗಳನ್ನು ಮುಗಿಸಿ ಬಂದು ಮುಖಕ್ಕೆ ಹಾಕಿ ಅಪ್ಲೈ ಮಾಡಿ, ಎಲ್ಲೆಲ್ಲ ಮೇಕಪ್ ಇದೆ ಅದನ್ನು ರಿಮೂವ್ ಮಾಡಿ ಚೆನ್ನಾಗಿ ಒರೆಸಿ ಅದನ್ನು ಉಗುರು ಬೆಚ್ಚಗಿನ ನೀರಿನಿಂದ ಮುಖವನ್ನು ತೊಳ್ಕೊಳ್ಳಿ. ಜೊತೆಗೆ ಎರಡನೆಯದಾಗಿ ಹಾಲನ್ನು ಬಳಸಿ ಕೂಡ ನಾವು ನಮ್ಮ ಸ್ಕಿನ್ನನ್ನು ಕ್ಲೆನ್ಸಿಂಗ್ ಮಾಡ್ಕೋಬಹುದು. ಮೇಕಪ್ಪನ್ನು ರಿಮೂವ್ ಮಾಡೋದು ನಮ್ಮ ತ್ವಚೆಯ ರಕ್ಷಣೆಗೆ ತುಂಬ ಉತ್ತಮವಾದದ್ದು. ಇಷ್ಟೆಲ್ಲ ಆದಮೇಲೆ ನಾವೇನು ಮಾಡ್ತೀವಿ ಅಂದರೆ, ಯಾರೋ ಮಾಡ್ತಾರೆ, ಫೇಶಿಯಲ್ ಮಾಡ್ತಾರೆ, ಬ್ಲೀಚ್ ಮಾಡ್ತಾರೆ, ಕ್ಲೀನಪ್ ಮಾಡ್ತಾರೆ ಅಂತ. ಕೆಲವೊಂದು ಸತಿ ನಿಜವಾಗ್ಲೂ ಕ್ಲೀನಪ್ಗಳ ಅಗತ್ಯ ಇರ್ತದೆ. ಯಾಕಂದರೆ ಈ ಪೊಲ್ಯೂಷನ್ನಿಂದ ಮುಖದಲ್ಲಿ ಬ್ಲ್ಯಾಕ್ ಹೆಡ್ಸ್, ವೈಟ್ ಹೆಡ್ಸ್ಗಳು ಜಾಸ್ತಿ ಆಗಿರುತ್ತೆ. ನಾವು ಮುಖ್ಯವಾಗಿ ನಮ್ಮ ಆಹಾರ ಕ್ರಮದಿಂದ ನಮ್ಮ ಸ್ಕಿನ್ನನ್ನು ಈ ಪೊಲ್ಯೂಷನ್ಗಳಿಂದ ರಕ್ಷಿಸಿಕೊಂಡು ನಾವು ಬ್ಲ್ಯಾಕ್ ಹೆಡ್ಸ್ ಮತ್ತು ವೈಟ್ ಹೆಡ್ಸ್ ಆಗದಂತೆ ನೋಡ್ಕೋಬೇಕು. ಹಾಗೆ ಪ್ರತಿ ಬಾರಿ ಅಲ್ಲಿ ಬಿಸಿಲಿಗೆ ಹೋಗಿ, ಇಲ್ಲಿ ನಾವು ಪೊಲ್ಯೂಷನ್ಗೆ ಹೋಗಿ ಅದನ್ನು ಕೇರ್ ಮಾಡದೆ ನಮ್ಮ ತ್ವಚೆಯನ್ನು ಪಾರ್ಲರ್ಗಳಿಗೆ ಹೋಗಿ ಅಲ್ಲಿ ಹಾಕುವಂಥ ಕೆಮಿಕಲ್ಗಳ ಅತ್ಯಾಚಾರ ನಮ್ಮ ಮುಖವನ್ನು ಇನ್ನೂ ಹದಗೆಡಿಸುತ್ತೆ ಬಿಟ್ಟರೆ ಖಂಡಿತವಾಗಿ ಯಾವುದೇ ಸೊಲ್ಯೂಷನ್ ಅಲ್ಲ. ರಾಸಾಯನಿಕವಾಗಿ ಮುಖದ ಮೇಲೆ ಅತಿಯಾಗಿ ಹೇರಳವಾಗಿ ಫೇಶಿಯಲ್ ಬ್ಲೀಚ್ನಂತಹ ಕ್ರೀಮ್ಗಳನ್ನು ಬಳಸೋದ್ರಿಂದ ಸ್ಕಿನ್ನು ತನ್ನ ಕಾಂತಿಯನ್ನು ಕಳ್ಕೊಳ್ತದೆ. ತನ್ನ ಏನು ಒಂದು ಹೊಳಪಿರ್ತದೆ, ಅದೇ ಕಾಂತಿ ಹೊಳಪು, ಅದನ್ನು ಕಳ್ಕೊಳ್ತದೆ, ಕುಂದುಕೊಳ್ತಾ ಹೋಗುತ್ತೆ. ಅನ್ಸ್ಬೋದು ಎಷ್ಟೋ ಸಾರಿ ಬ್ಲೀಚ್ ಮಾಡಿದಾಗ ಹೊಳಪು ಬಂದಿದೆ, ಫೇಶಿಯಲ್ ಮಾಡಿದಾಗ ಹೊಳಪು. ಖಂಡಿತ ಫೇಶಿಯಲ್ ಮಾಡಿ ಬ್ಲೀಚ್ ಮಾಡಿ ಹೊಳಪು ಬಂದೇ ಬರುತ್ತೆ. ಆದರೆ ಕ್ರಮೇಣ ವಾರ 15 ದಿವಸ ಆಗ್ತಾ ಹೋಗ್ತಾ ತ್ವಚೆ ಇರೋದಕ್ಕಿಂತನೂ ತುಂಬ ಹೊಳಪನ್ನು ಕಳೆದುಕೊಂಡ್ಬಿಡುತ್ತೆ. ಸೊ ನಾನೇನು ಮಾಡ್ತೀನಿ ಅಂದರೆ, ನಾನು ಯಾವುದೇ ಫೇಶಿಯಲ್ ಬ್ಲೀಚ್ಗಳನ್ನು ಮಾಡೋದಿಲ್ಲ. ಬದಲಾಗಿ ಮಾಯಿಶ್ಚರೈಸರ್, ಸನ್ಸ್ಕ್ರೀನ್ ಲೋಷನ್ಗಳನ್ನು ಬಳಸ್ತೀನಿ. ಒಂದು ಟೈಮ್ನಲ್ಲಿ ನನ್ನ ಸ್ಕಿನ್ನು ತುಂಬ ಹದಗೆಟ್ಟಿತ್ತು. ಅಂದರೆ ನಾನು ಹೈದರಾಬಾದಲ್ಲಿದ್ದೆ, ಅಲ್ಲಿನ ಪೊಲ್ಯೂಷನ್ ಯಾವುದೇ ಸನ್ಸ್ಕ್ರೀನ್ ಬಳಸ್ತಿರ್ಲಿಲ್ಲ, 2 ವೀಲರಲ್ಲಿ ಹೋಗ್ತಾ ಇದ್ದೆ, ತುಂಬ ಬಿಸಿಲು ನಿಮ್ಗೆ ಗೊತ್ತಿರೋ ಹಾಗೆ. ಅದರಿಂದಾಗಿ ನನ್ನ ಸ್ಕಿನ್ ಕಂಪ್ಲೀಟಾಗಿ ಡ್ಯಾಮೇಜ್ ಆಗಿತ್ತು. ನನಗೆ ಅದನ್ನು ವಾಪಸ್ ನನ್ನ ಸ್ಕಿನ್ನನ್ನು ಮತ್ತೆ ತಗೋಬೇಕು ಅಂದರೆ ನಾನು ಬಳಸಿದಿಷ್ಟೇ. ಒಂದನೇದಾಗಿ ಸನ್ಸ್ಕ್ರೀನನ್ನು ಬಳಸ್ತಾ ಇದ್ದೆ, ಮಾಯಿಶ್ಚರೈಸರನ್ನು ಸ್ಕಿನ್ನಿಗೆ ಹಾಕ್ತಾ ಇದ್ದೆ. ಅದು ಬಿಟ್ಟರೆ ಯಾವುದೇ ಫಂಕ್ಷನ್ಸ್ಗಳಿಗೆ ಹೋಗುವಾಗ, ವಿಡಿಯೋ ಶೂಟಿಂಗ್ಗಳಿಗೆ ನಾನು ಮೇಕಪ್ಗಳನ್ನು ಮಾಡ್ತೀನಿ. ಮೇಕಪ್ಗಳ ಆಯ್ಕೆಯಲ್ಲೂ ಅದನ್ನು ನೀವು ಅಂದರೆ ನಿಮ್ಮ ಸ್ಕಿನ್ನಿಗೆ ಯಾವುದು ಸೂಟ್ ಆಗುತ್ತೆ ಅನ್ನೋದನ್ನು ಖಂಡಿತ ನೋಡಿ ತಗೊಳ್ಳಿ. ಜೊತೆಗೆ ಫೇಸ್ಗೆ ಏನು ಮೇಕಪ್ ಅಪ್ಲೈ ಮಾಡೋದಕ್ಕಿಂತ ಮುಂಚೆ ಸನ್ಸ್ಕ್ರೀನ್ ಮತ್ತು ಯಾವುದಾದರೂ ಒಂದು ಅದನ್ನು ರಕ್ಷಿಸುವಂಥ ನಿಮ್ಮ ಸ್ಕಿನ್ನಿಗೆ ಯಾವುದ್ರ ಅಲೋವೆರಾ ಜೆಲ್ಲ, ಸನ್ಸ್ಕ್ರೀನ್ ಲೋಷನ್ನು ಯಾವುದು ಅನ್ನೋದನ್ನು ಸೂಟ್ ಆಗೋದನ್ನು, ಅಥವಾ ವಿಟಮಿನ್ ಸಿ ಸೀರಮ್ಗಳಿರ್ಬೋದು, ಅದನ್ನು ಹಾಕಿಯೇ ಅದರ ಮೇಲೆ ಮೇಕಪ್ಗಳನ್ನು ಮಾಡೋದ್ರಿಂದ ನೇರವಾಗಿ ಈ ಮೇಕಪ್ಗಳು ನಮ್ಮ ಸ್ಕಿನ್ನನ್ನು ಡ್ಯಾಮೇಜ್ ಮಾಡೋದ್ರಿಂದ ತಡ್ಕೋಬೋದು. ಇದೊಂದು ಸ್ವಲ್ಪ ನನಗೆ ಕಷ್ಟವಾದಂಥದ್ದು ಹೇಳಲಿಕ್ಕೆ. ತರಕಾರಿಗಳನ್ನು ತುಂಬ ತಿನ್ನೋದ್ರಿಂದ ಸ್ಕಿನ್ನು ತುಂಬ ಗ್ಲೋ ಬರುತ್ತೆ, ಅದು ಖಂಡಿತ ಕೂಡ ಹೌದು. ಹೆಚ್ಚಾಗಿ ಹಸಿರು ತರಕಾರಿಗಳು, ಜ್ಯೂಸ್ಗಳು, ಹಣ್ಣುಗಳನ್ನು ತಿನ್ನುವುದರಿಂದ ನಮ್ಮ ಸ್ಕಿನ್ನು ಕಾಂತಿಯುತವಾಗುತ್ತೆ. ಹಾಗೆ ಹಾಲನ್ನು ಕುಡಿಯೋದ್ರಿಂದ, ಜೊತೆಗೆ ಹಸಿ ಹಾಲನ್ನು ಬೆಳಿಗ್ಗೆ ಎದ್ದ ತಕ್ಷಣ ಹಸಿ ದನದ ಹಾಲು, ಪ್ಯಾಕೆಟ್ ಹಾಲು ಹೇಳ್ತಾ ಇಲ್ಲ, ಯಾರಿಗೆಲ್ಲ ದನದ ಹಾಲು ನೇರವಾಗಿ ಸಿಗುತ್ತೆ ಅವರು ಫೇಸಿಗೆ ದನದ ಹಾಲನ್ನು ಹಚ್ಚಿ ಒಂದು 5 ರಿಂದ 10 ನಿಮಿಷಗಳು ಬಿಟ್ಟಾಗ ಅದು ತನ್ನಿಂದ ತಾನೇ ಡ್ರೈ ಆಗಿ ಮುಖಕ್ಕೆ ಒಂದು ನ್ಯಾಚುರಲ್ ಆದ ಪ್ಯಾಕನ್ನು ಕೊಡುತ್ತೆ. ಅದನ್ನು ಉಗುರು ಬೆಚ್ಚಗಿನ ನೀರಿಂದ ತೊಳ್ಕೊಳ್ಳೋದ್ರಿಂದ ಮುಖ ಕಾಂತಿಯುತವಾಗುತ್ತೆ. ನಿಜವಾಗ್ಲೂ ಹೇಳಬೇಕು ಅಂದರೆ ಇವಾಗ ಈಗಿನ ಜಗತ್ತಿನಲ್ಲಿ ಅಷ್ಟು ಟೈಮ್ ಇಲ್ಲ, ನಮ್ಮ ಜೀವನ ಶೈಲಿ ಕೂಡ ಹಾಗಿದೆ, ಕೇರ್ ಮಾಡೋದಾಗ್ಲಿ ಮಾಡುವಂಥದ್ದು
ನಿಜವಾಗ್ಲೂ ಮಾಡುವ ಕೆಲಸಗಳ ನಡುವೆ ಏನು ನಮ್ಮ ಕೈಗೆ ಸಿಗುವಂಥ ಇಂಗ್ರೀಡಿಯೆಂಟ್ಸ್ ಇದೆಲ್ಲ ಅದರಿಂದನೇ ನಮ್ಮ ತ್ವಚೆಯನ್ನು ನಿಜವಾಗ್ಲೂ ಕಾಂತಿಯುತವಾಗಿ ಮಾಡ್ಕೋಬಹುದು. ಅನ್ಕೋಬಹುದು ನೀವು ಮೇಕಪ್ಪಲ್ಲಿ ಮಾತಾಡ್ತಾ ಇದ್ದೀರಾ, ನಿಮ್ಮ ಸ್ಕಿನ್ನು ಚೆನ್ನಾಗಿಲ್ಲದೆ ಇರ್ಬೋದು, ಮೇಕಪ್ ಕವರ್. ಖಂಡಿತ ಇಲ್ಲ. ನನ್ನ ಸ್ಕಿನ್ನು, ನನಗೆ ಆತ್ಮವಿಶ್ವಾಸ ಇದೆ, ನನ್ನ ಸ್ಕಿನ್ ತುಂಬ ಚೆನ್ನಾಗಿದೆ. ಯಾವುದೇ ಕೆಮಿಕಲ್ಗಳನ್ನು ಬಳಸದೆ ಹಾಲು, ಅಲೋವಿರಾ, ಮೊಸರು ಇಂತಹವುಗಳನ್ನೇ ಬಳಸಿ. ಇನ್ನೊಂದು, ಕೆಲವೊಬ್ರು ಅರಿಶಿಣದ ಹುಡಿಯನ್ನ ಬಳಸ್ತಾರೆ. ಆದರೆ ಅರಿಶಿಣದ ಹುಡಿಯನ್ನ ಬಳಸುವಾಗ ಅರಿಶಿಣದ ಹುಡಿ ಕೆಲವೊಬ್ರಿಗೆ ಆಗಬರಲ್ಲ, ನನಗಾಗಲ್ಲ, ನನ್ನ ಸ್ಕಿನ್ಗೆ ಅರಿಶಿಣ ಆಗಲ್ಲ. ಇನ್ನೊಂದು, ಯಾರು ಅರಿಶಿಣವನ್ನ ಬಳಸ್ತೀರಾ ಅವರು ಆದಷ್ಟು ಬಿಸಿಲನ್ನ ಅವಾಯ್ಡ್ ಮಾಡಬೇಕಾಗತ್ತೆ. ಅರಿಶಿಣ ಒಂದು ನ್ಯಾಚುರಲ್ ಆದ ಬ್ಲೀಚ್, ಅದನ್ನ ನೀವು ಮುಖಕ್ಕೆ ಹಾಕೊಂಡು ಸ್ಕಿನ್ಗೆ ಕಾಂತಿಯನ್ನು ತಂದಿರ್ತದೆ. ಆ ಹಾಕಿದ ಟೈಮಲ್ಲಿ ನೀವೇನಾದ್ರೂ ಬಿಸಿಲಿಗೆ ಹೋದ್ರೆ ಇರೋದಕ್ಕಿಂತ ಇನ್ನೂ ಜಾಸ್ತಿ ಕಪ್ಪಾಗ್ಬಿಡ್ತೀರಾ. ಯಾವುದೇ ಒಂದು ವಸ್ತುವನ್ನ, ಯಾವುದೇ ಒಂದು ಇಂಗ್ರೀಡಿಯೆಂಟ್ಸನ್ನ ನೀವು ಬಳಸಬೇಕಾದ್ರೆ ಅದು ಉಪಯೋಗಿಸಿದ ನಂತರ ನಾವು ಯಾವ ರೀತಿ ಪ್ರಿಕಾಷನ್ಸ್ನ ತಗೋಬೇಕು ಅದನ್ನ ನಾವು ಗಮನದಲ್ಲಿ ಇಟ್ಕೋಬೇಕಾಗತ್ತೆ. ಸೊ ಸ್ಕಿನ್ ಕೇರ್ ಅನ್ನುವಂಥದ್ದು ಇವತ್ತಿನ ದಿವಸ ಒಂದು ತುಂಬಾ ಚಾಲ್ತಿಯಲ್ಲಿರುವಂಥ ವಿಷಯ. ಎಲ್ರಿಗೂ ಕೂಡ ಇಷ್ಟ. ಯಾರಿಗೆ ನಮಗೆ ಚೆನ್ನಾಗಿರುವ ಸ್ಕಿನ್ ಬೇಕು. ಅದಕ್ಕೋಸ್ಕರ ಕೆಲವೊಂದು ಏನ್ ಮಾಡ್ತೀವಿ ಅಂದ್ರೆ, ನಾವು ಒಂದಿಷ್ಟು ಅವ್ರು ಅದು ಮಾಡಿದ್ರು ಇದು ಮಾಡಿದ್ರು, ಮತ್ತೆ ಸೋಷಿಯಲ್ ಮೀಡಿಯಾಗಳು ಕೂಡ ತುಂಬಾ ದಾರಿ ತಪ್ಪಿಸುವಂತಹ ವಿಡಿಯೋಗಳನ್ನ ಹಾಕೋದ್ರಿಂದ ನಾವು ಅದನ್ನು ಫಾಲೋ ಮಾಡ್ತೀವಿ. ಎಷ್ಟೋ ಕಡೆ ನೋಡಿದ್ದೀನಿ, ಸೋಡಾ ಪುಡಿ ಹಾಕದಂತೆ, ಪೇಸ್ಟ್ ಹಾಕದಂತೆ. ಇದೆಲ್ಲ ಸಾಧ್ಯನಾ? ಸೋಡಾ ಪುಡಿ, ಪೇಸ್ಟು ಇದೆಲ್ಲ ಹಾಕಿ ನಮ್ಮ ಸ್ಕಿನ್ಗಳನ್ನ ಕಾಂತಿಯುತವಾಗಿ ಪಡಿಸ್ಕೊಳ್ಳಿಕ್ಕೆ ಸಾಧ್ಯನಾ? ಖಂಡಿತ ಸಾಧ್ಯ ಇಲ್ಲ. ದಯವಿಟ್ಟು ಯಾರೋ ಹೇಳಿದ್ರು, ಏನೋ ಹೇಳಿದ್ರು ಅನ್ನೋದಕ್ಕಿಂತ, ನನ್ನ ಮಾತನ್ನು ಕೂಡ ನಂಬೋದಕ್ಕಿಂತ ಮುಂಚೆ ನೀವು 100 ಬಾರಿ ಆಲೋಚನೆ ಮಾಡಿ ನಿಮ್ಮ ಸ್ಕಿನ್ನನ್ನು ಚೆನ್ನಾಗಿ ನೋಡ್ಕೊಳ್ಳಿ. ಧನ್ಯವಾದಗಳು.